ಪಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧಕ್ಕೆ ಇಡೀ ರಾಷ್ಟ್ರ ಒಂದು ಕಡೆಯಾಗಿ ಹೋರಾಟ ಮಾಡ್ತಾ ಇದೆ ಈ ಉಗ್ರವಾದಕ್ಕೆ ಸಂಬಂಧಿಸಿದಂತೆ. ಯಾವಾಗ ಆಪರೇಷನ್ ಸಿಂಧೂರ್ ಅನ್ನುವಂತಹ ಏನು ಆಪರೇಷನ್ ಅನ್ನು ಕೈಗೆತ್ತಿಕೊಳ್ಳುತ್ತೋ ಭಾರತೀಯ ಸೇನೆ, ಆವಾಗ ಇಡೀ ವಿಶ್ವ ಭಾರತಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಬಿಡುತ್ತೆ. ಆದರೆ ಪಾಕಿಸ್ತಾನದ ಬೆಂಬಲವಾಗಿ ನಿಂತ್ಕೊಂಡಿದ್ದು ಬರೀ ಚೀನಾ ಮತ್ತು ಟರ್ಕಿ. ಚೀನಾ ಮತ್ತು ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಬಿಡ್ತು ಅನ್ನೋದು ಸೆಕೆಂಡ್ ಬರುತ್ತೆ. ಆದರೆ ಈಗ ಪಾಕಿಸ್ತಾನದ ನರಿಬುದ್ಧಿಯನ್ನು ವಿಶ್ವಕ್ಕೆ ಪ್ರಕಟಿಸುವಂತಹ ಕಾರ್ಯವನ್ನು ಈಗ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನದ ಉಗ್ರರ ಮುಖವಾಡವನ್ನು ಬಟಾಬಯಲು ಮಾಡೋದಕ್ಕೆ ಭಾರತ ಸಜ್ಜಾಗಿದೆ. ಭಾರತದ ಜಾಗತಿಕ ಮಟ್ಟದಲ್ಲಿ ಅಭಿಯಾನ ಮಾಡೋದಕ್ಕೆ ರೆಡಿಯಾಗಿದೆ. ಈಗಾಗಲೇ ಆಪರೇಷನ್ ಸಿಂಧೂರ ಮೂಲಕ ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಭಾರತ ಇದೀಗ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕಿಸ್ತಾನದ ಉಗ್ರರ ಮುಖವಾಡನ್ನು ಬಯಲು ಮಾಡೋದಕ್ಕೆ ಹೊರಟಿದೆ. ಜೊತೆಗೆ ಉಗ್ರವಾದವನ್ನು ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿಪ್ರಾಯ ರೂಪಿಸಿಕೊಳ್ಳುವುದಕ್ಕೆ ಸರ್ವ ಪಕ್ಷಗಳ ಹಲವಾರು ನಿಯೋಗಗಳನ್ನು ವಿದೇಶಗಳಿಗೆ ಕಳುಹಿಸಿಕೊಡುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನೊಂದು ಕಡೆ ಪಹಲ್ಗಾಮ್ ನರಮೇಧಕ್ಕೆ ಕಾರಣವಾದ ಪಾಕಿಸ್ತಾನದ ಮೂಲದ ಎರಡು ಉಗ್ರ ಸಂಘಟನೆಗಳಾದ ಟಿಆರ್ಎಫ್ ಜೊತೆಗೆ ಲಷ್ಕರ್ ಎ ತೊಯ್ಬಾ ಬಗ್ಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಸಾಕ್ಷಿ ಸಮೇತ ಮಾಹಿತಿಯನ್ನು ಕೊಡಲಿದೆ. ಏನು ಸಾಕ್ಷಿಗಳನ್ನು ಕೊಡುತ್ತೆ ಅಂತಂದರೆ, ಲಷ್ಕರ್ ಎ ತೊಯ್ಬಾ ಸಂಘಟನೆ ಮತ್ತು ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ, ಇನ್ನೂ 5 ಸಂಘಟನೆಗಳು ಇದೇ ಪಾಕಿಸ್ತಾನದಲ್ಲಿ ಇನ್ನೂ ಜೀವಂತವಾಗಿದ್ದಾವೆ. ಆ 5 ಸಂಘಟನೆಗಳು ತಮ್ಮ ವಿಶ್ವದ 5 ಅಂದರೆ ಕೆಲವೊಂದಿಷ್ಟು ದಿಕ್ಕುಗಳಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಏನೇನು ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದನ್ನು ಆಗಲೇ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾವೆ. ಸೊ ಈ ಎಲ್ಲ ಉಗ್ರ ಸಂಘಟನೆಗಳ ಮಾಹಿತಿಯನ್ನು, ಉಗ್ರ ಸಂಘಟನೆಗಳನ್ನು ಪೋಷಿಸ್ತಾ ಇರುವ ಪಾಕಿಸ್ತಾನ, ಉಗ್ರ ಸಂಘಟನೆಯ ಯೂನಿವರ್ಸಿಟಿ ಪಾಕಿಸ್ತಾನ ಅನ್ನೋದನ್ನು ವಿಶ್ವದ ಮಟ್ಟದಲ್ಲಿ ಪ್ರಚಾರ ಮಾಡೋದಕ್ಕೆ ಭಾರತ ಹೊರಟಿದೆ. ಅಂದರೆ ವಿಶ್ವದ ಮಟ್ಟದಲ್ಲಿ ಅಭಿಯಾನ ಮಾಡೋದಕ್ಕೆ ಹೊರಟಿದೆ. ಪಾಕಿಸ್ತಾನ ಬರೀ ದೇಶವಲ್ಲ, ಇದು ಯೂನಿವರ್ಸಿಟಿ ಆಫ್ ಟೆರರಿಸಮ್ ಅನ್ನುವಂತಹ ಹ್ಯಾಶ್ಟ್ಯಾಗ್ನೊಂದಿಗೆ ಈ ಒಂದು ಅಭಿಯಾನವನ್ನು ನಡೆಸೋದಕ್ಕೆ ಭಾರತ ಹೊರಟಿದೆ. ಅದರ ಜೊತೆಗೆ ಎಲ್ಲ ಸರ್ವಪಕ್ಷದ ಕೆಲವೊಂದಿಷ್ಟು ಸಂಸದರನ್ನು ವಿಶ್ವದ ಕೆಲವೊಂದಿಷ್ಟು ದೇಶಗಳಿಗೆ ಕಳುಹಿಸಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಹೋಗ್ತಾ ಇದೆ. ಅಂದರೆ ವಿತ್ ಪ್ರೂಫ್, ಅಂದರೆ ಸಾಕ್ಷಿ ಸಮೇತ ನೋಡಿ ಪಾಕಿಸ್ತಾನ ಹೇಗೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದೆ, ಭಯೋತ್ಪಾದಕರನ್ನು ಉಗ್ರರನ್ನು ಹೇಗೆ ಪೋಷಿಸ್ತಾ ಇದೆ ಅನ್ನೋದನ್ನು ಇಡೀ ವಿಶ್ವಕ್ಕೆ ಮನದಟ್ಟು ಮಾಡೋದಕ್ಕೆ ಈಗ ಭಾರತ ಸಜ್ಜಾಗಿದೆ. ಇದರ ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಜೊತೆಗೂ ಕೂಡ ಈಗ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೊಡೋದಕ್ಕೆ ಭಾರತೀಯ ಸೇನೆ ಮತ್ತು ಭಾರತ ಮುಂದಾಗಿದೆ. ಈಗಾಗಲೇ ಏನಂತಂದರೆ, ರಾಜನಾಥ್ ಸಿಂಗ್ ಅವರು ಮೊನ್ನೆ ಅಷ್ಟೇ ಆದಂಪುರ್ ಏರ್ ಬೇಸ್ನಲ್ಲಿ ಹೋಗಿ ಮೋದಿ ಅವರಾಗಿರಬಹುದು, ರಾಜನಾಥ್ ಸಿಂಗ್ ಅವರವರೆಗೂ ಹೋಗಿದ್ದು ಒಂದು ಭಾಷಣವನ್ನು ಮಾಡ್ತಾರೆ. ಈಗೇನಾಯ್ತಲ್ಲ ಆಪರೇಷನ್ ಸಿಂಧೂರ 2.0, ಇದು ಜಸ್ಟ್ ಟ್ರೇಲರ್ ಅಷ್ಟೇ, ಮುಂದೆ ಮಾರಿ ಹಬ್ಬ ಇದೆ ಅಂತ ರಾಜನಾಥ್ ಸಿಂಗ್ ಅವರು ಕಿಡಿಕಾರಿದ್ದಾರೆ. ಸಿಂಧೂರ ಇನ್ನೂವರೆಗೂ ಮುಗಿದಿಲ್ಲ, ಪಾಕ್ ಮೇಲೆ ನಿಗಾ, ಉಗ್ರರಿಗೆ 14 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟಿದೆಯಲ್ಲ, ಇದೆಲ್ಲವುಗಳನ್ನು ಇಟ್ಟುಕೊಂಡು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಸಾಕ್ಷಿ ಸಮೇತ ಕೊಡೋದಕ್ಕೆ ಹೋಗ್ತಾ ಇದೆ. ಯಾವ ಆಧಾರದ ಮೇಲೆ ನೀವು IMF ಅವರು ಯಾವ ಆಧಾರದ ಮೇಲೆ ಪಾಕಿಸ್ತಾನಕ್ಕೆ ನೀವು ಸಾಲವನ್ನು ಕೊಟ್ರಿ? ಈ ಟೈಮಲ್ಲಿ ಯಾಕೆ ಸಾಲ ಕೊಟ್ರಿ? ಉಗ್ರರನ್ನ ಪೋಷಣೆ ಮಾಡೋದಕ್ಕ, ಅಥವಾ ಉಗ್ರವಾದವನ್ನು ಹೆಚ್ಚು ಮಾಡೋದಕ್ಕ, ಅಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕ ವಿಶ್ವದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು IMFಗೆ ಭಾರತ ಕೊಡುವ ಸಾಧ್ಯತೆ ಇದೆ. ಹೌದು, ಯಾವ ಕಾರಣ ಇಟ್ಟುಕೊಂಡು ನೀವು ಸಾವಿರಾರು ಕೋಟಿ ರೂಪಾಯಿ ನೀವು ಪಾಕಿಸ್ತಾನಕ್ಕೆ ಸಾಲ ಕೊಟ್ರಿ? IMFನವರು ಕೊಡಬೇಕಾಗಿದ್ದು ಅನಿವಾರ್ಯತೆ ಇತ್ತ? ಮೊದಲೇ ಭಾರತ ಹೇಳಿತ್ತು, ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ನೀವೇನಾದರೂ ಸಾಲವನ್ನು ಕೊಟ್ಟಿದ್ದೆಯಾದಲ್ಲಿ ಅವೆಲ್ಲ ಸಾಲವನ್ನು ಜನರಿಗೆ ಮುಟ್ಟಿಸೋದಿಲ್ಲ. ಪಾಕಿಸ್ತಾನ ಸೇನೆಯವರು ಅಥವಾ ಪಾಕಿಸ್ತಾನ ಸರ್ಕಾರ, ಶಹಬಾಜ್ ಶರೀಫ್ ಸರ್ಕಾರ ಜನರ ಉದ್ಧಾರ ಅಂತೂ ಮಾಡೋದಿಲ್ಲ, ಉಗ್ರರ ಉದ್ಧಾರ ಮಾಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಮೊನ್ನೆ ಅಷ್ಟೇ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಮುಖ್ಯಸ್ಥ ಅವರು 14 ಜನರು ಸತ್ತೋದ್ರಲ್ಲ, 14 ಜನರ ಅವರು ಕುಟುಂಬಸ್ಥರು ಸತ್ತೋದ್ರು. 14 ಕೋಟಿ ರೂಪಾಯಿಯನ್ನು ಇದೇ ಶಹಬಾಜ್ ಶರೀಫ್ ಸರ್ಕಾರ ಅನುದಾನವನ್ನು ಕೊಟ್ಟಿದೆ. ಏನಂತಂದರೆ ಸಹಾಯಧನವನ್ನು ಕೊಟ್ಟಿದೆ. ಯಾಕಂತಂದರೆ ಇವರೆಲ್ಲ ಉಗ್ರ ಸಂಘಟನೆಯವರು, ಇವರೆಲ್ಲ ಸ್ವತಂತ್ರ ಹೋರಾಟಗಾರರು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಶಹಬಾಜ್ ಶರೀಫ್ ಸರ್ಕಾರ, ಆಸಿಫ್ ಮುನೀರ್ ಸೇನಾ ಮುಖ್ಯಸ್ಥ, ಇದೇ ಉಗ್ರರಿಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಮುಖ್ಯಸ್ಥನ
ಕುಟುಂಬಕ್ಕೆ ಅಥವಾ ಅವನಿಗೆ 14 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. ಏನಕ್ಕೋಸ್ಕರ ಕೊಟ್ಟು? ಸ್ಪಷ್ಟ ಸಂದೇಶ ಹೋದಂಗಾಗತ್ತೆ. ಏನು ಸಂದೇಶ ಹೋಗುತ್ತೆ ನೋಡಿ, ನಾವು ಮತ್ತೆ ಪಾಕಿಸ್ತಾನದಲ್ಲಿರುವವರು, ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನ ಸೈನ್ಯ ಉಗ್ರರನ್ನ ಪೋಷಣೆ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ 14 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ ಅನ್ನುವಂತಹ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ. ಅದರ ಬಗ್ಗೆ ಹೇಳೋದು ಬೇಡ. ಯಾವಾಗ ಪಾಕಿಸ್ತಾನದ ಈ ಅಲ್ ಖೈದಾ ಸಂಘಟನೆಯ ಉಗ್ರ ಅಲ್ ಖೈದಾ ಸಂಘಟನೆಯ ಉಗ್ರರನ್ನ 10 ವರ್ಷಗಳ ಕಾಲ ಹುಡುಕಿ ಇದೇ ಅಮೆರಿಕದವರು ಹೊಡೆದುರುಳಿಸಿದ್ರು. ಈಗ ಭಾರತ ಆ ಒಂದು ಏರ್ವೇಸ್ ಏನು ಆಪರೇಷನ್ ಸಿಂಧೂರ್ ಮಾಡ್ತಲ್ಲ, ಯಾವ ಪಾಕಿಸ್ತಾನದ ಪ್ರಜೆಗಳಿಗೂ ಹಾನಿಯಾಗದಂತೆ ಎಲ್ಲೆಲ್ಲಿ ಅವಿತು ಕೂತ್ಕೊಂಡಿದ್ರಲ್ಲ ಈ ಲಷ್ಕರ್ ಎ ತೊಯ್ಬಾ ಸಂಘಟನೆ, ಜೈಷ್ ಎ ಮೊಹಮ್ಮದ್ ಸಂಘಟನೆಯವರು, ಅವರ ಉಗ್ರ ನೆಲೆಗಳ ಮೇಲೆಗೆ ಏರ್ ಸ್ಟ್ರೈಕ್ ಮಾಡಿದೆ. ಅದಕ್ಕೆ ಅಮೆರಿಕ ಬೊಗಳ್ತಾ ಇದೆ. ಭಾರತ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದೆ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಅಮೆರಿಕ ಮಾಡಿದ್ದೆಲ್ಲ ನಿಜ, ಭಾರತ ಅಥವಾ ಬೇರೆ ಬೇರೆ ರಾಷ್ಟ್ರದವ್ರು ಮಾಡಿದ್ದೆಲ್ಲವೂ ತಪ್ಪಾಗಿ ಹೋಗ್ಬಿಡುತ್ತಾ? ಸೊ ಈಗಲೂ ಕೂಡ ಅದೇ, ಅಮೆರಿಕ ಒಂದನ್ನು ಬಿಟ್ಟು ಬೇರೆಯವರೆಲ್ಲರಿಗೂ ಕೂಡ ಬುದ್ಧಿ ಕಲಿಸ್ಬೋದು. ವಿಶ್ವ ಪರ್ಯಟನೆ ಮಾಡಿ ಪಾಕಿಸ್ತಾನದ ನರಿಬುದ್ಧಿ ಏನು ಅನ್ನೋದನ್ನು ಈಗ ಭಾರತ ತೋರಿಸ್ಕೊಡೋದು.